ಇನ್ನು ಈ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕೆಲವು ಸಚಿವರ ಹೆಸರು ತಳಕಾಕೊಂಡಿದೆ. ಅವರೆಲ್ಲ ಹೆಸರನ್ನ ನಾನು ಬಹಿರಂಗಪಡಿಸ್ತೀನಿ ಅಂತ ಶಾಸಕ ಯತ್ನಾಳ್ ಹೇಳಿದ್ದು. ಹಾಗಾದರೆ ನಿಜಕ್ಕೂ ಕೂಡ ಸಚಿವರ ಹೆಸರನ್ನು ಸದನದಲ್ಲಿ ಬಿಜೆಪಿ ಪ್ರಸ್ತಾಪ ಮಾಡುತ್ತಾ? ಮಾಡಿದ ನಂತರದ ಪರಿಣಾಮಗಳು ಏನು? ಯತ್ನಾಳ್ ಸಿಡಿಸಿದ ಬಾಂಬ್ಗೆ ಬಲಿಯಾಗುವವರು ಯಾರು? ಹೆಸರು ಹೇಳಿಬಿಟ್ರೆ ಅವ್ರ ರಾಜೀನಾಮೆಯನ್ನು ಸಿದ್ದರಾಮಯ್ಯ ಅವರು ಪಡ್ಕೊಂಡ್ಬಿಡ್ತಾರ? ಇವತ್ತೇನೋ ಹೆಸರನ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ DRI ಟೀಮ್ ತನಿಖೆಯಲ್ಲಿ ಸಚಿವರ ಹೆಸರು ಪ್ರಸ್ತಾಪ ಆಗಿದೆಯಾ? ಇದು ಪ್ರಶ್ನೆ. ಅವ್ರು ಹೇಳಿದ ಪ್ರಕಾರ ಯಾರೋ ಇಬ್ಬರು ಫೋನ್ ಮಾಡಿದ್ರು ಅಂತಂದ್ರಪ್ಪ, ಅದ್ರ ಬಗ್ಗೆ ಹೆಸರೇನೋ ಇಲ್ಲಿ ಕಂಡು ಬರಲಿಲ್ಲ. ತನಿಖೆಯ ಬೆಳವಣಿಗೆಯಲ್ಲಿ ಸಚಿವರ ಲಿಂಕ್ ಏನಾದ್ರು ಕಂಡು ಬರ್ತಾ ಇದೆಯಾ? ಯತ್ನಾಳ್ ಬಾಂಬ್ನಿಂದ ಆ ಸಚಿವರಿಗೆ ಕಂಟಕ ಎದುರಾಗುತ್ತಾ? ಯತ್ನಾಳ್ ಸಿಡಿಸುವ ಸಚಿವರ ಹೆಸರಿಗೆ DRI ಸಮ್ಮತಿ ಇರುತ್ತಾ ಅಂತ ನೋಡಿ. ಟೆಕ್ನಿಕಲಿ ಸ್ಪೀಕಿಂಗ್ ಹಂಗೆ ಹೇಳಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇರೋದು. ತನಿಖಾ ಸಂಸ್ಥೆಗಳು ಯಾರ್ದಾದ್ರೂ ಸಚಿವರ ಹೆಸರನ್ನು ಹೇಳೋ ತನಕ ಬೇರೆ ಯಾರೂ ಕೂಡ, ಅದು ಸದನದಲ್ಲಂತೂ ಹೇಳಕ್ಕೆ ಬರಲ್ಲ. ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅವ್ರ ವಿರುದ್ಧ. ಹಾಗಾಗಿ ಇವರು ಹೇಳ್ತಾರಾ ಅಂತ ಒಂದು ವೇಳೆ ಹೇಳೇ ಬಿಟ್ರು ಅಂತ ಇಟ್ಕೊಳ್ಳೋಣ, ಮುಂದೇನು? ಅವ್ರು ಹೇಳ್ತಾರೆ ಪ್ರೂವ್ ಮಾಡಿ, ನಮ್ಮ ಪಾತ್ರ ಇಲ್ಲಪ್ಪ, ಪ್ರೂವ್ ಮಾಡಿ ಫಸ್ಟು ಅಂತಾರೆ. ಪ್ರೂವ್ ಮಾಡಬೇಕಲ್ಲ. ಇವತ್ತು ನಟಿ ರನ್ಯಾ ಮತ್ತು ಸ್ನೇಹಿತ ತರುಣ್ ಜಾಮೀನು ಅರ್ಜಿ ವಿಚಾರಣೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನನ್ನು ಕೋರಿ ಮೇಲ್ಮನವಿ ಅರ್ಜಿ ಸಲ್ಲಿಸಲಿರೋ ರನ್ಯಾ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮುನ್ನೆಲೆಗೆ ಬರ್ತಾ ಇದೆ. ಈ ವೇಳೆ ತನಿಖಾಧಿಕಾರಿಗಳಿಂದ ಆಕ್ಷೇಪಣೆ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಸಲ್ಲಿಸ್ತಾರೆ. ಕೋರ್ಟ್ನಲ್ಲಿ ಜೈಲಿನಿಂದ ರನ್ಯಾ ಬರೆದಿರುವಂತಹ ಪತ್ರದ ಬಗ್ಗೆಯೂ ಕೂಡ ಪ್ರಸ್ತಾಪವಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ACMM ಕೋರ್ಟ್ನಲ್ಲಿ A2 ತರುಣ್ ಅಲಿಯಾಸ್ ವಿರಾಟ್ ಬೇಲ್ ಭವಿಷ್ಯ ಕೂಡ ಇವತ್ತು ನಿರ್ಧಾರವಾಗುತ್ತೆ. ಈಗಾಗಲೇ ಆರ್ಥಿಕ ಅಪರಾಧದ ಕೋರ್ಟ್ನಲ್ಲಿ ಒಮ್ಮೆ ಬೇಲ್ಗೆ ಅಪ್ಲೈ ಮಾಡಿ ಅದು ರಿಜೆಕ್ಟ್ ಆಗಿದೆ. ಇವತ್ತು ಯಾವ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಬೇಲ್ಗಾಗಿ ರನ್ಯಾ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ ರನ್ಯಾ ಸ್ನೇಹಿತ ವಿರಾಟ್ ಕೂಡ ಲಾಕ್ ಆಗಿರುವಂಥದ್ದು, ಆತನ ಜಾಮೀನು ಭವಿಷ್ಯ ಕೂಡ ಇವತ್ತೇ ನಿರ್ಧಾರವಾಗುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ತುಂಬ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು ಒಂದು ಕಡೆ ಈ ತರುಣ್ ಜಾಮೀನು ಭವಿಷ್ಯ, ಮತ್ತೊಂದು ಕಡೆ ಯತ್ನಾಳ್ ಇವತ್ತು ಅಧಿವೇಶನದಲ್ಲಿ ಈ ವಿಚಾರಕ್ಕೆ ಏನು ಮಾತನಾಡ್ತಾರೆ ಅನ್ನುವಂಥದ್ದು. ಈಗ ಯತ್ನಾಳ್ ಒಂದು ವೇಳೆ ಹೆಸರನ್ನು ಪ್ರಸ್ತಾಪಿಸಿದ್ದೇ ಆದರೆ ಅದಕ್ಕೆ ದಾಖಲೆಗಳನ್ನು ಕೊಡದೇ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ ಇರಲ್ವಾ ಅಂಥೇಳಿ, ಮತ್ತೊಂದು ಕಡೆ ಈ ತರುಣ್ ಜಾಮೀನು ಅರ್ಜಿ ವಿಚಾರಣೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಇವತ್ತು ಪ್ರಮುಖವಾಗಿ ಪ್ರಕರಣದ ಮತ್ತೊಬ್ಬ ಆರೋಪಿ ತರುಣ್ನ ಜಾಮೀನಿನ ಅರ್ಜಿಯ ವಿಚಾರಣೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ನಡೆಯಲಿದೆ. ಹೀಗಾಗಿ ಬಹುತೇಕ ಈಗಾಗಲೇ ರನ್ಯಾಳ ಜಾಮೀನು ಅರ್ಜಿ ವಜಾವಾಗಿದೆ. ಇವತ್ತು ಇವರ ಜಾಮೀನಿನ ಅರ್ಜಿಯ ಮೇಲೆ ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ತೀರ್ಪು ಹೊರಬರಲಿದೆ. ಮತ್ತೊಂದೇನಂತ ಹೇಳಿದ್ರೆ, ಯಾವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ರನ್ಯಾಳ ಜಾಮೀನಿನ ಅರ್ಜಿ ವಜಾ ಆಯಿತು, ಆಗ ಆಕೆ ಸಿಟಿ ಸಿವಿಲ್ ಕೋರ್ಟ್ಗೆ ಈಗಾಗಲೇ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾಳೆ. ಆದರೆ ಇನ್ನೂ ಕೂಡ ಕೋರ್ಟ್ ಯಾವುದು ಅಂತೇಳಿ ಡಿಸೈಡ್ ಆಗಿಲ್ಲ. ಈಗಾಗಲೇ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಆಗಿರೋದ್ರಿಂದ ಯಾವ ಕೋರ್ಟ್ಗೆ, ಉನ್ನತ ಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನೋದರ ಚರ್ಚೆ ಹಂತದಲ್ಲಿದೆ. ಹೀಗಾಗಿ ಬಹುತೇಕ ಇವತ್ತು ಯಾವ ಕೋರ್ಟ್ ಅಂತೇಳಿ ಡಿಸೈಡ್ ಆಗಬಹುದು. ಅದಾದ ಬಳಿಕ ಒಂದಷ್ಟು ವಾದ ಪ್ರತಿವಾದಗಳು ನಡೆಯಬಹುದು. ಅದರ ಜೊತೆಗೆ ಈ ಕೋರ್ಟ್ನಲ್ಲೂ ಕೂಡ, ಅಂದರೆ ಈಗಾಗಲೇ ಅಪ್ಪರ್ ಕೋರ್ಟ್ನಲ್ಲೂ ಕೂಡ ಅಬ್ಜೆಕ್ಷನ್ ಅನ್ನು ಮಾಡೋದಕ್ಕೆ DRI ಒಂದಷ್ಟು ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದೆ. ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ. ಇವತ್ತು ನಾನು ಸದನದಲ್ಲಿ ಈಕೆಯ ಜೊತೆ ಲಿಂಕ್ ಅನ್ನ ಹೊಂದಿರುವ, ಈಕೆಯ ಜೊತೆ ಸ್ಮಗ್ಲಿಂಗ್ ನಲ್ಲಿ ಇದ್ದಂತಹ ಮತ್ತೆ ಈಕೆಗೆ ಸಪೋರ್ಟ್ ಮಾಡಿದಂತಹ ಸಚಿವರು ಯಾರಿದ್ರು ಅಂತವರ ಹೆಸರನ್ನ ನಾನು ರಿವೀಲ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಇವರೇನಾದ್ರೂ ಈ ರೀತಿಯಾಗಿ ಆ ಹೆಸರುಗಳನ್ನ ಹೇಳಿದ್ದೇ ಆದಂತಹ ಸಂದರ್ಭದಲ್ಲಿ ಅದು ಒಂದು ರೀತಿ ದೊಡ್ಡ ಸ್ಫೋಟಕ ವಿಚಾರವಾಗುತ್ತೆ. ಇಲ್ಲಿಯವರೆಗೂ ಕೂಡ DRI ಅಧಿಕಾರಿಗಳು ಎಲ್ಲೂ ಕೂಡ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಪ್ರತ್ಯಕ್ಷವಾಗಿ ಅಥವಾ ನೇರವಾಗಿ ಎಲ್ಲೂ ಕೂಡ ತೋರಿಸಿಲ್ಲ. ಉದಾಹರಣೆಗೆ, ಈ ಹಿಂದೆ ಈಕೆಯನ್ನು ಕಸ್ಟಡಿಗೆ ಪಡೆಯುವಂತಹ ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಯಾರಾದರೂ ಸಚಿವರು ಇದ್ದಾರಾ, ಈಕೆಗೆ ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇರಲಿಲ್ಲ. ಮತ್ತು ಈಕೆ ಜಾಮೀನನ್ನು ಪಡೆದುಕೊಳ್ಳೋದಕ್ಕೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಕಾಪಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇತರರ ಪಾತ್ರದ ಬಗ್ಗೆ, ಅಂದರೆ
ಈ ಆರೋಪಿಗಳಲ್ಲದೆ ಇತರರು ಯಾರಾದರೂ ಸಪೋರ್ಟ್ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಇವತ್ತು ಯತ್ನಾಳ್ರವರು ಹೇಳುವ ಮಾತೇನಿದೆ ಸದನದಲ್ಲಿ ಅದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಹಾಗೇನಾದರೂ ಆದಂತಹ ಪಕ್ಷದಲ್ಲಿ DRI ಯಾವ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಮುಂದಿನ ಕುತೂಹಲಕ್ಕೆ ಕಾರಣವಾಗಿರೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಇವತ್ತಿನ ಕೋರ್ಟ್ ಬೆಳವಣಿಗೆಗಳು ಏನೇನಾಗುತ್ತೆ ಅಂತಂದ್ಬಿಟ್ಟು.